ಸೂರ್ಯವಂಶ ಕುಲ ದೀಪಕ ದಶರಥ ಮಹಾಪ್ರಭುವಿಗೆ ಮಿಥಿಲಾಧೀಶನ ಜನಕ ರಾಜನ ದೂತನ ಪ್ರಣಾಮಗಳು. ಶುಭಮಸ್ತು. ತಾವು ಮಿಥಿಲೆಯಿಂದ ಸಂದೇಶವನ್ನು ತಂದಿರುವುದೆಂದು ಕೇಳಿ ಬಹಳ ಸಂತೋಷವಾಯಿತು. ತಮ್ಮ ಮಹಾರಾಜರು ಕಳುಹಿಸಿರುವ ಸಂದೇಶವನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ಅದೇನೆಂದು ಹೇಳಿ. ಮಹಾರಾಜರು, ಮಿಥಿಲಾಧಿಪತಿಯಾದ ಜನಕರಾಜರು ನಿಮ್ಮ ಕುಶಲವನ್ನು ಅತಿಯಾದ ಸುಮಧುರ ಮಾತುಗಳಿಂದ ವರ್ಣಿಸಿದ್ದಾರೆ. ಮಿಥಿಲಾಧೀಶರಾದ ಶಾಂತನಾದ ವಿದೇಹರಾಜನು ತಮ್ಮ ಕುಶಲವನ್ನು ವಿಚಾರಿಸಿದ ನಂತರ ವಿಶ್ವಾಮಿತ್ರರೊಡನೆ ಸಮಾಲೋಚಿಸಿ ಈ ಸಂದೇಶವನ್ನು ಕಳುಹಿಸಿದ್ದಾರೆ. ಅದೇನೆಂದು ಓದಿ ಹೇಳಿ. ದಶರಥ ಮಹಾರಾಜ, ನನ್ನ ಮಗಳು ವೀರ್ಯಶುಲ್ಕಳೆಂದು ನಾನು ಮಾಡಿದ್ದ ಪ್ರತಿಜ್ಞೆಯು ಸರ್ವತಾ ವಿದಿತವಾಗಿದೆ. ಆ ವಾರ್ತೆಯನ್ನು ಕೇಳಿ ಕೋಪಗೊಂಡು ನಿರ್ವೀರ್ಯರಾದ ಅನೇಕ ರಾಜರು ತಮ್ಮ ಪರಾಕ್ರಮವನ್ನು ತೋರುವ ಸಲುವಾಗಿ ವಿದೇಹಕ್ಕೆ ಬಂದು ವೀರ್ಯದ ಪರಿಮಿತಿಯನ್ನೆಳೆದು ಸಿದ್ಧಪಡಿಸಿದ್ದ ಧನಸ್ಸನ್ನು ಮೇಲಕ್ಕೆತ್ತಲೂ ಸಮರ್ಥರಾಗದೆ ಕೋಪದಿಂದ ಹೊರಟು ಹೋದರು. ಈ ವಿಷಯವೂ ನಿಮಗೂ ತಿಳಿದಿದೆ. ವೀರ್ಯಶುಲ್ಕಳಾದ ನನ್ನ ಮಗಳು ನನ್ನ ಅದೃಷ್ಟ ವಿಶೇಷದಿಂದ ವಿಶ್ವಾಮಿತ್ರರೊಡನೆ ನನ್ನ ಅರಮನೆಗೆ ಆಗಮಿಸಿರುವ ನಿಮ್ಮ ಮಕ್ಕಳಿಂದ ಜಯಿಸಲ್ಪಟ್ಟಳು. ಮಹಾರಾಜ, ಇತರರಿಂದ ಎತ್ತಿ ಹಿಡಿಯಲು ಸಾಧ್ಯವಾಗದಿದ್ದ ಶಿವಧನುಸ್ಸನ್ನು ತುಂಬಿದ ಸಭೆಯಲ್ಲಿ ಮಹಾತ್ಮನಾದ ನಿಮ್ಮ ಜ್ಯೇಷ್ಠ ಪುತ್ರನಾದ ರಾಮನು ಭಗ್ನಗೊಳಿಸಿದನು. ಧನುರ್ಭಂಜನ ಮಾಡಿ ಅತಿ ಶುಲ್ಕ ವೀರ್ಯವನ್ನು ತೋರಿಸಿರುವ ಮಹಾತ್ಮನಾದ ರಾಮನಿಗೆ ವೀರ್ಯಶುಲ್ಕಳಾದ ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕಾಗಿದೆ. ಹಿಂದೆ ನಾನು ಮಾಡಿದ್ದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲು ಬಯಸಿದ್ದೇನೆ. ಈ ವಿವಾಹಕ್ಕೆ ಸಂಬಂಧಕ್ಕೆ ನೀವು ಸಮ್ಮತಿಸುವುದು ಯೋಗ್ಯವಾಗಿದೆ. ಉಪಾಧ್ಯಾಯ ಸಮೇತವಾಗಿ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಒಡನೆಯೇ ಆಗಮಿಸಿ. ವಿಜಯಿಗಳಾದ ರಾಮ ಲಕ್ಷ್ಮಣರನ್ನು ನೀವಿಲ್ಲಿ ನೋಡಬಹುದು. ನಿಮಗೆ ಮಂಗಳವಾಗಲಿ. ಇಲ್ಲಿಗೆ ಆಗಮಿಸಿ ನಮ್ಮ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವ ಕೃಪೆ ಮಾಡಿ. ನಿಮ್ಮ ಪುತ್ರನ ಕಲ್ಯಾಣದಿಂದ ಉಂಟಾಗುವ ಆನಂದವನ್ನು ನೀವು ಪಡೆಯುವಿರಿ. ಇಂತಿ ನಿಮ್ಮ ವಿಶ್ವಾಸಿ ವಿದೇಹಾಧಿಪತಿ ಜನಕ ಮಹಾರಾಜ. ನಿಮ್ಮ ಮಹಾರಾಜರ ಸಂದೇಶವನ್ನು ಕೇಳಿ ನಮಗೆ ಮಹದಾನಂದವಾಗಿದೆ. ಆಗಲಿ, ಈ ವಿಚಾರವನ್ನು ನಮ್ಮ ಕುಲಗುರುಗಳು ಹಾಗೂ ಸಚಿವರೊಡನೆ ಸಮಾಲೋಚನೆಯನ್ನು ನಡೆಸಿ ಮುಂದಿನ ವಿಚಾರವನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೆ ತಾವು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು. ಆಗಬಹುದು ಮಹಾಪ್ರಭು. ನಿಮ್ಮ ಪ್ರತ್ಯುತ್ತರವನ್ನು ತಿಳಿದು ನಮ್ಮ ಪ್ರಭುಗಳಿಗೆ ತಿಳಿಸಲು ಕಾತರರಾಗಿದ್ದೇವೆ. ನಾವಿನ್ನು ಹೊರಡುತ್ತೇವೆ. ವಂದನೆಗಳು. ಶುಭಮಸ್ತು. ಮಾತಾಶ್ರೀ ಅವರಿಗೆ ಪ್ರಣಾಮಗಳು. ಮಾತಾಶ್ರೀ, ಮಿಥಿಲೆಯ ಅರಮನೆಯೆಲ್ಲ ಇಷ್ಟರಲ್ಲೇ ಕಲ್ಯಾಣ ನಡೆಯುವುದೆಂದು ಸಡಗರದಲ್ಲಿ ಓಡಾಡುತ್ತಾ ಸಂತಸದಲ್ಲಿ ತೊಡಗಿರುವಾಗ ಅರಮನೆಯ ಮಹಾರಾಣಿಯಾಗಿ ತಾವು ಏನನ್ನೋ ಯೋಚಿಸುತ್ತಿರುವಿರಿ? ನಾನು ಏನನ್ನೋ ಯೋಚಿಸುತ್ತಿಲ್ಲ ಸೀತೆ. ಆ ಕಲ್ಯಾಣದ ಕುರಿತೇ ಯೋಚಿಸುತ್ತಿರುವೆ. ವಿವಾಹ ಕುರಿತು ಯೋಚನೆಯೇ? ಇಷ್ಟು ಕಾಲ ಮಹಾಶಿವಧನಸ್ಸನ್ನು ಯಾರೂ ಎತ್ತಲಿಲ್ಲ. ನನ್ನ ಮದುವೆ ಹೇಗಾಗಬಹುದೆಂದು ಯೋಚನೆ. ಈಗ ಆ ಯೋಚನೆ ಪರಿಹಾರವಾದ ಮೇಲೆ ಮತ್ತೇನು ಚಿಂತೆ ಮಾತಾಶ್ರೀ? ಸೀತೆ, ನಿನ್ನ ಮೇಲೆ ನಮಗಿರುವ ಅಪಾರ ಪ್ರೀತಿಗೋ ಏನೋ, ನಿನ್ನ ವಿವಾಹದ ಕುರಿತು ಪ್ರತಿಯೊಂದು ಕ್ಷಣವೂ ನಾವು ಯೋಚಿಸುವಂತಾಗಿದೆ. ಈಗಾಗಲೇ ಅಯೋಧ್ಯೆಗೆ ಶುಭ ಸಂದೇಶವನ್ನು ಕಳುಹಿಸಿ ಆಗಿದೆ. ಅದಕ್ಕೆ ಉತ್ತರವಾಗಿ ಅಲ್ಲಿಂದ ಶುಭ ಸಂದೇಶ ಬರುವುದು ಅಥವಾ ನಿರಾಕರಣೆಯೋ ಎಂದು ನನಗೆ ನಾನೇ ಯೋಚಿಸುವಂತಾಗಿದೆ. ಮಾತಾಶ್ರೀ, ಅಂತಹ ಯೋಚನೆಯನ್ನು ನೀವು ಮಾಡುವ ಅಗತ್ಯವಿಲ್ಲವೆಂದು ನನ್ನ ಭಾವನೆ. ಈ ಕಲ್ಯಾಣ ನಡೆಯಲೇಬೇಕೆಂದು ಆ ಶಿವಧನಸ್ಸಿನ ಭಂಗವಾಗಿರುವುದು. ಅದರಂತೆ ಗುರು ಹಿರಿಯರ ಸಮ್ಮತಿಯೂ ಸಿಗಲಿದೆ ಎಂಬ ಆಸೆಯಿಂದ ಎಲ್ಲರೂ ಇದ್ದಾರೆ. ತಾವು ಹಾಗೆ ಭಾವಿಸುವುದು ಉತ್ತಮ. ಸೀತೆ, ನಿನ್ನ ಮನಸ್ಸು ಯಾವಾಗಲೂ ಶುಭವನ್ನೇ ಚಿಂತಿಸುತ್ತದೆ. ಅಂತೆಯೇ ಎಲ್ಲವೂ ಶುಭವೇ ಆಗುತ್ತದೆ ಎಂದು ಆಶಿಸುತ್ತದೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುವುದು ಧರ್ಮದ ನಿಯಮ. ಆದರೆ ಕೆಲವು ದುರ್ಜನರಿಂದ ದುರ್ಘಟನೆಗಳು ಉಂಟಾಗುವುದರಿಂದ ನಿರಾಶೆ ಆಗುವುದು ಸಹಜ. ಮಾತಾಶ್ರೀ, ಮಹರ್ಷಿಗಳು, ಪರಾಕ್ರಮಿಗಳು, ಧರ್ಮಿಷ್ಠರಾದ ತಂದೆ, ಸಜ್ಜನರ ಕುಲವೆಲ್ಲ ಒಂದಾಗಿರುವಾಗ ಯಾವ ದುರ್ಘಟನೆಯೂ ಸಂಭವಿಸುವುದಿಲ್ಲ.
ಯಾವ ದುರ್ಜನರ ಕೇಡು ನಡೆಯುವುದಿಲ್ಲ ಎಂದು ತಿಳಿದು ನಿಶ್ಚಿಂತೆಯಿಂದ ಇರಬಹುದಲ್ಲವೇ? ಆಗಲಿ ಸೀತೆ. ಮನಸ್ಸಿಗೆ ಗೊಂದಲವಾದಾಗ ಚಿಕ್ಕವರಿಗೆ ದೊಡ್ಡವರು ಸಮಾಧಾನ ಹೇಳುವುದು ಸಹಜ. ಈಗ ನನ್ನ ಮನಸ್ಸಿಗೆ ಗೊಂದಲವಾದಾಗ ನನಗೆ ಸಮಾಧಾನವನ್ನು ಹೇಳಿ ನಿನ್ನ ಈ ಗುಣವೇ ನನಗೆ ಅತ್ಯಂತ ಅಚ್ಚುಮೆಚ್ಚು. ಮಹಾರಾಜರಿಗೆ ಜಯವಾಗಲಿ. ನಮ್ಮ ಮಹಾರಾಜರ ಸಂದೇಶಕ್ಕೆ ತಾವು ಉತ್ತರವನ್ನು ತಿಳಿಸಿದ್ದರೆ ನಾನು ಈ ಕೂಡಲೇ ಮಿಥಿಲೆಗೆ ತೆರಳುತ್ತೇನೆ. ಅಗತ್ಯವಾಗಿ ನಿಮ್ಮ ಮಹಾರಾಜರು ಕಳುಹಿಸಿರುವ ಸಂದೇಶವನ್ನು ನಮ್ಮ ಗುರುವರಿಯರಿಗೆ ಹಾಗೂ ಸಚಿವರಿಗೆ ತಿಳಿಸಿದೆ. ಅವರು ಅತ್ಯಂತ ಆನಂದಪಟ್ಟು ನಿಮ್ಮ ಮಹಾರಾಜರ ಕೋರಿಕೆಯನ್ನು ಮನ್ನಿಸಿ ಸಂತೋಷದಿಂದ ಮಿಥಿಲೆಗೆ ಧಾವಿಸುವಂತೆ ತಿಳಿಸಿದ್ದಾರೆ. ನಮ್ಮ ಗುರು ಹಿರಿಯರ ಸಲಹೆಯಂತೆ ನಾನು ನಮ್ಮ ಸಮಸ್ತ ಪರಿವಾರವು ಸಂತೋಷದಿಂದ ಮಿಥಿಲೆಗೆ ಆಗಮಿಸಿ ಸೀತಾರಾಮರ ವಿವಾಹಕ್ಕೆ ಬೇಕಾದ ಎಲ್ಲ ನೆರವನ್ನು ನೀಡುತ್ತೇವೆ ಎಂದು ನಿಮ್ಮ ಮಹಾರಾಜರಿಗೆ ತಿಳಿಸಿ. ಧನ್ಯನಾದೆ ಮಹಾರಾಜ, ಧನ್ಯನಾದೆ. ಇಂತಹ ಮಂಗಳಕರವಾದ ವಿಚಾರವನ್ನು ನಿಮ್ಮಿಂದ ನಮ್ಮ ಮಹಾರಾಜರಿಗೆ ತಿಳಿಸುವ ಕಾರ್ಯ ನನ್ನ ಪೂರ್ವಾರ್ಜಿತ ಪುಣ್ಯವೆಂದು ಭಾವಿಸುತ್ತೇನೆ. ನಾನು ಈ ಕೂಡಲೇ ಮಿಥಿಲೆಗೆ ತೆರಳುತ್ತೇನೆ. ಅಗತ್ಯವಾಗಿ ಹೋಗಿ ಬನ್ನಿ. ಹಾಗೆಯೇ ನಮ್ಮ ಸಮಸ್ತ ಪರಿವಾರವು ಮಿಥಿಲೆಗೆ ಆಗಮಿಸುತ್ತಿರುವುದರಿಂದ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ನಿಮ್ಮ ಮಹಾರಾಜರಿಗೆ ತಿಳಿಸಿ. ಆಗಲಿ ಮಹಾರಾಜ, ನಾನಿನ್ನು ತೆರಳುತ್ತೇನೆ. ಶುಭಮಸ್ತು. ಪ್ರಣಾಮ ಬ್ರಹ್ಮರ್ಷಿ. ಗುರುವರ್ಯರಿಗೆ ನಮೋ ನಮಃ. ಆಸೀನರಾಗಿ. ಮಿಥಿಲಾಧೀಶ ಜನಕ ಮಹಾರಾಜ, ಮುನಿಶ್ರೇಷ್ಠ ಶತಾನಂದರೆ ನಿಮ್ಮ ಮುಖಾರವಿಂದಗಳನ್ನು ಗಮನಿಸುತ್ತಿದ್ದರೆ ಯಾವುದೋ ಆತಂಕ ತಮ್ಮನ್ನು ಕಾಡುತ್ತಿರುವ ಹಾಗಿದೆ. ಹೌದು, ನನ್ನ ಜೀವನದಲ್ಲಿ ಹಿಂದೆಂದೂ ಕಾಣದಂತಹ ಭಾಗ್ಯದ ದಿನಗಳು ಇಂದು ಎದುರಾಗಿವೆ. ಆದರೆ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಆ ಆತಂಕವೇ ನಮ್ಮನ್ನು ಕಾಡುತ್ತಿದೆ. ಹೌದು ಮಹರ್ಷಿ, ನಮ್ಮ ಮಹಾರಾಜರಿಗೆ ಸೀತೆಯು ದೊರಕಿದ ದಿನದಿಂದ ಇಲ್ಲಿಯವರೆಗೂ ನಡೆದ ಅದ್ಭುತವಾದ ಘಟನೆಗಳಿಂದಲೇ ಸೀತಾ ಕಲ್ಯಾಣದ ಮಹತ್ವ ಅರಿವಾಗಿದೆ. ಶ್ರೀರಾಮಚಂದ್ರನಿಂದ ಶಿವಧನುಸ್ಸು ಭಂಗವಾದ ಕ್ಷಣದಿಂದಲೇ ಇಡೀ ಮಿಥಿಲಾ ನಗರವು ಸೀತಾ ಕಲ್ಯಾಣದ ಅಭೂತಪೂರ್ವ ಕ್ಷಣಗಳಿಗಾಗಿ ಕಾತರಿಸುವಂತಾಗಿದೆ. ಅಂತಹ ಕಾತರ ಸಂಭ್ರಮ ಎಲ್ಲವೂ ಮುನಿವರಿಯರಾದ ತಾವುಗಳು ಇರುವುದರಿಂದ ನಿರಾತಂಕವಾಗಿ ನಡೆಯುವುದೆಂಬ ನಂಬಿಕೆ ನಮಗಿದೆ. ಮುನಿವರ್ಯ, ಈ ಕಲ್ಯಾಣ ಕಾರ್ಯಕ್ಕೆ ತಾವೇ ಪ್ರೇರಕ ಶಕ್ತಿ. ಈ ಕಲ್ಯಾಣ ಕಾರ್ಯವು ತಮ್ಮ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಪ್ರಾರ್ಥಿಸಲು. ನಿನ್ನ ವಿನಯ, ಕಾರ್ಯಶ್ರದ್ಧೆ, ಮುಂದಿರುವ ಕಾರ್ಯಗಳನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗುವ ಚಾಕಚಕ್ಯತೆ, ಜಾಗರೂಕತೆ ನಮಗೆ ಮೆಚ್ಚುಗೆಯಾಯಿತು. ಜನಕ ಮಹಾರಾಜ, ದೈವ ಪ್ರೇರಣೆಯ ಮುಂದೆ ನಾವು ಕೇವಲ ನಿಮಿತ್ತ ಮಾತ್ರ. ಮುಂದೆ ಮಿಥಿಲೆಯಲ್ಲಿ ಜರುಗಲಿರುವ ಕಲ್ಯಾಣ ಮಹೋತ್ಸವವು ಕೇವಲ ಸೀತಾರಾಮರ ಕಲ್ಯಾಣವೆಂದಷ್ಟೇ ಭಾವಿಸಬೇಡ. ಮುಂದೆ ಆಗಲಿರುವ ಲೋಕ ಕಲ್ಯಾಣದ ಮುನ್ಸೂಚನೆಯಷ್ಟೇ. ದೇವತೆಗಳು, ಮುನಿವರ್ಯರು ನಿರೀಕ್ಷಿಸುತ್ತಿರುವ ಕಲ್ಯಾಣವು ಇದಾಗಿರುವುದರಿಂದ ಅವರೆಲ್ಲರ ಹರಕೆ, ಆಶೀರ್ವಾದ, ಹಾರೈಕೆಗಳೊಂದಿಗೆ ಈ ಕಲ್ಯಾಣ ಮಹೋತ್ಸವವು ನಿರ್ವಿಘ್ನವಾಗಿ, ನಿರಾತಂಕವಾಗಿ ನೆರವೇರಿದೆ. ಆತಂಕಕ್ಕೆ ಆಸ್ಪದವೇ ಇಲ್ಲ. ಧನ್ಯೋಸ್ಮಿ ಮುನೀಂದ್ರ, ಧನ್ಯೋಸ್ಮಿ. ಇಷ್ಟಾರ್ಥ ಸಿದ್ಧಿ.
ಕೌಸಲ್ಯ, ಸುಮಿತ್ರ, ಕೈಕೇಯಿ, ನಾನು ನಿಮ್ಮೆಲ್ಲರನ್ನೂ ಕಾಣಬೇಕೆಂದು ಬರಮಾಡಿಕೊಂಡ ಮುಖ್ಯ ಉದ್ದೇಶ ನಿಮ್ಮೆಲ್ಲರಿಗೂ ಒಂದು ಸಂತೋಷವಾದ ಸುದ್ದಿಯನ್ನು ತಿಳಿಸಬೇಕೆಂದು. ನಾವು ಜನಕ ಮಹಾರಾಜರಿಂದ ನಿರೀಕ್ಷಿಸಿದ್ದ ಸಂದೇಶ ಬಂದಾಗಿ. ಹಾಗಾದರೆ ಅವರು ತಮ್ಮ ಪುತ್ರಿಯನ್ನು ನಮ್ಮ ರಾಮನಿಗೆ ಕೊಟ್ಟು ವಿವಾಹ ಮಾಡಲು ಸಿದ್ಧರಾಗಿದ್ದಾರೆಯೇ? ಆ ಸಿದ್ಧತೆಗಳನ್ನು ಕೂಡಲೇ ಮಾಡಿಕೊಳ್ಳಬೇಕಾಗಿದೆ. ಶಿವಧನುಸ್ಸನ್ನು ಎತ್ತುವ ಪರಾಕ್ರಮಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಆ ಕಾರಣದಿಂದ ತಾವೆಲ್ಲರೂ ಸಕುಟುಂಬ ಪರಿವಾರ ಸಮೇತರಾಗಿ ಮಿಥಿಲೆಗೆ ಆಗಮಿಸಿ ಈ ಮಂಗಳ ಕಾರ್ಯವನ್ನು ನಡೆಸಿಕೊಡಬೇಕು ಎಂದು ಜನಕ ಮಹಾರಾಜರು ಪ್ರೀತಿಯಿಂದ, ಹಂಬಲದಿಂದ, ಸಂತೋಷದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಪ್ರಭು, ಹಾಗಾದರೆ ನೀವು ದೂತನೊಡನೆ ಕೂಡಲೇ ಒಪ್ಪಿಗೆ ಎಂದು ಹೇಳಿ ಕಳಿಸಿಬಿಟ್ಟಿರಾ? ಇಲ್ಲ ಸುಮಿತ್ರ, ಕೂಡಲೇ ಹೇಳಿ ಕಳುಹಿಸಲಿಲ್ಲ. ನಮ್ಮ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳು, ಸುಮಂತ್ರ ಮುಂತಾದ ಸಚಿವರೊಡನೆ ಸಮಾಲೋಚನೆಯನ್ನು ನಡೆಸಿ ಅವರು ತುಂಬು ಮನಸ್ಸಿನಿಂದ ಈ ವಿವಾಹಕ್ಕೆ ಒಪ್ಪಿಗೆಯನ್ನು ಕೊಟ್ಟ ನಂತರ ಸಂತೋಷವಾಗಿ ಮಿಥಿಲೆಗೆ ಹೋಗಬಹುದು ಎಂದು ಹೇಳಿದ ನಂತರವೇ ಸಂದೇಶವನ್ನು ಕಳುಹಿಸುತ್ತೇವೆ. ಮಹಾಪ್ರಭು, ಇಂತಹ ಸಂತೋಷದ ವಿಚಾರವನ್ನು ಮೊದಲು ಸಹೋದರಿ ಕೌಸಲ್ಯೆಯೊಂದಿಗೆ ಸಮಾಲೋಚಿಸುವುದು ಒಳಿತಲ್ಲವೇ? ಕೈಕೇಯಿ, ನಾನು ಈ ಹಿಂದೆಯೇ ತಿಳಿಸಿದ್ದೇನೆ. ರಾಮಚಂದ್ರ ಶಿವಧನಸ್ಸನ್ನು ಭಂಗ ಮಾಡಿದ ತಕ್ಷಣ ಜನಕ ಮಹಾರಾಜರಿಂದ ವಿವಾಹಕ್ಕೆ ಆಹ್ವಾನ ಬರುತ್ತದೆ ಎಂದು. ಆಗ ನೀವೆಲ್ಲರೂ ಸಂತೋಷಪಟ್ಟಿರಲಿಲ್ಲವೇ? ಆ ಕಾರಣದಿಂದ ಈಗ ಗುರು ಹಿರಿಯರ ಒಪ್ಪಿಗೆ ಸಿಕ್ಕ ತಕ್ಷಣ ದೂತರ ಮೂಲಕ ನಾನು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದೇನೆ. ಕೌಸಲ್ಯ, ಈ ವಿವಾಹಕ್ಕೆ ನಿನ್ನ ಅಭ್ಯಂತರವೇನಾದರೂ ಇದೆಯೇ? ಇಲ್ಲ ಮಹಾಪ್ರಭು, ಖಂಡಿತವಾಗಿಯೂ ಇಲ್ಲ. ಇದೊಂದು ಅಪರೂಪದ ಗಳಿಗೆ. ಪರಾಕ್ರಮದಿಂದ ನನ್ನ ರಾಮ ಒಂದು ಕನ್ಯಾ ರತ್ನವನ್ನು ಸ್ವಯಂವರದಲ್ಲಿ ಗೆದ್ದಿಹನೆಂಬ ಸಂತಸ ನನಗಿದೆ ಸ್ವಾಮಿ. ನನಗೂ ಅಷ್ಟೆ. ನೂರಾರು ರಾಜ ಮಹಾರಾಜರು ಸಾಧಿಸಲಾಗದ್ದನ್ನು ನಮ್ಮ ರಾಮ ಸಾಧಿಸಿದನಲ್ಲ ಎಂಬ ಹೆಮ್ಮೆ ಅಲ್ಲವೇ ಕೈಕೇಯಿ? ಹಾ, ಹೌದು ಸಹೋದರಿ ಸುಮಿತ್ರೆ, ನನಗೂ ಅಪಾರ ಆನಂದವಾಗಿದೆ. ಎಷ್ಟೇ ಆದರೂ ರಾಮಚಂದ್ರ ರಘುವಂಶಕ್ಕೆ ಕೀರ್ತಿ ತಂದನೆಂದರೆ ನಾವೆಲ್ಲರೂ ಸಂತೋಷ ಪಡಬೇಕಲ್ಲವೇ? ಆಹಾ, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ರಾಮಚಂದ್ರನ ವಿವಾಹವನ್ನು ನೋಡಬೇಕೆಂಬ ಹಂಬಲ ನನಗೆ ಹೆಚ್ಚಾಗುತ್ತಿದೆ. ಮಿಥಿಲೆಗೆ ಹೋಗಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾನು ಈಗಲೇ ಮಾಡುತ್ತೇನೆ. ಸಹೋದರಿ ಕೌಸಲ್ಯ, ನಿನ್ನ ಭಾಗ್ಯವೇ ಭಾಗ್ಯ. ಒಬ್ಬ ಅನನ್ಯವಾದ ಸೊಸೆ ನಿನಗೆ ಬರುವಂತಾದಳು. ಹೌದು, ನಮ್ಮಿಬ್ಬರಿಗಿಂತ ಮೊದಲು ಸಹೋದರಿ ಕೌಸಲ್ಯೆ ಅತ್ತೆ ಆಗುತ್ತಿದ್ದಾರೆ. ಮಹಾರಾಜ, ಏಕೆ ಇಷ್ಟೊಂದು ಕಾತುರರಾಗಿದ್ದೀರಿ? ಚಿಂತಿಸಬೇಡಿ, ಸಕಾಲದಲ್ಲಿ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವವು. ಗುರುದೇವ, ವಿವಾಹ ಸಿದ್ಧತೆಯನ್ನು ನಾವಿನ್ನೂ ಬೇಕಾದಷ್ಟು ಮಾಡಬೇಕಾಗಿದೆ. ಮೊದಲ ಮಗಳ ಮದುವೆ ಎಂದರೆ ಅದೆಷ್ಟು ವೈಭವದಿಂದ ಮಾಡಿದರೂ ಸಾಲದು. ಅದರಲ್ಲೂ ರಘುವಂಶದ ವರನೊಂದಿಗೆ ವಿವಾಹವನ್ನು ಮಾಡುತ್ತಿದ್ದೇವೆ ಎಂದ ಮೇಲೆ ಲೋಕಗಳಿಂದ ದೇವತೆಗಳು ಬರುತ್ತಾರೆ. ಎಲ್ಲೆಡೆಯಿಂದಲೂ ಋಷಿಮುನಿಗಳು ಆಗಮಿಸುತ್ತಾರೆ. ಸಾಮಾನ್ಯ ಜನರ ಪಾಲಿಗಂತೂ ಇದೊಂದು ವಿಶೇಷ ಉತ್ಸವವೇ ಆಗಿರುತ್ತದೆ. ಹೀಗಿರುವಾಗ ಯಾರಿಗೂ ತೊಂದರೆಯಾಗದಂತೆ, ಎಲ್ಲರೂ ಸಂತೋಷ ಸಂಭ್ರಮ ಪಡುವಂತೆ ವಿಶೇಷವಾದ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ಆದರೆ ಇವೆಲ್ಲವೂ ಅಯೋಧ್ಯೆಯಿಂದ ಬರುವ ನಮ್ಮ ದೂತನು ತರುವ ಸಂದೇಶವನ್ನು ಅವಲಂಬಿಸಿರುತ್ತದೆ ಅಲ್ಲವೇ ಗುರುವರ್ಯ? ಮಹಾರಾಜ, ಆ ದೂತನು ಈಗಾಗಲೇ ಬಂದಿದ್ದಾನೆ.
ಸಂದೇಶವನ್ನು ತಿಳಿಸಲು ಕಾದಿದ್ದಾನೆ. ವಿವಾಹಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಾವೀಗ ಆರಂಭಿಸುವುದು ಒಳ್ಳೆಯದು. अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदೆದುರು ದುಷ್ಟರೆದುರು ಸಹಿಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಸೀತಾರಾಮರ ವಿವಾಹಕ್ಕೆ ಬೇಕಾದ ಎಲ್ಲ ನೆರವನ್ನು ನೀಡುತ್ತೇವೆ ಎಂದು ನಿಮ್ಮ ಮಹಾರಾಜರಿಗೆ ತಿಳಿಸಿ. ಅರಮನೆಯ ಮಹಾರಾಣಿಯಾಗಿ ತಾವು ಏನನ್ನೋ ಯೋಚಿಸುತ್ತಿರುವಿರಿ? ನಾನು ಏನನ್ನೋ ಯೋಚಿಸುತ್ತಿಲ್ಲ ಸೀತೆ, ಆ ಕಲ್ಯಾಣದ ಕುರಿತೇ ಯೋಚಿಸುತ್ತಿರುವೆ. ರಾಮಚಂದ್ರನ ವಿವಾಹವನ್ನು ನೋಡಬೇಕೆಂಬ ಹಂಬಲ ನನಗೆ ಹೆಚ್ಚಾಗುತ್ತಿದೆ. ಮಿಥಿಲೆಗೆ ಹೋಗಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾನು ಈಗಲೇ ಮಾಡುತ್ತೇನೆ. ನಿಲ್ಲ ಸಖಿ, ಅಲಂಕಾರವನ್ನು ಪೂರ್ಣಗೊಳಿಸದೆ ಏಕೆ ಹೋಗುತ್ತಿರುವೆ? ಮಹಾರಾಣಿ, ಅವಳು ಅಗತ್ಯಕ್ಕಿಂತ ಹೆಚ್ಚು ಅಲಂಕಾರ ಮಾಡುತ್ತಿದ್ದಾಳೆ. ಯಾವ ಸಂದರ್ಭದಲ್ಲಿ ನಿಮಗೆ ಹೇಗೆ ಅಲಂಕಾರ ಮಾಡಬೇಕೆಂದು ಅವಳಿಗೆ ಗೊತ್ತಿಲ್ಲ. ನೀನಿನ್ನು ಹೊರಡು. ಏನು ಹೇಳುತ್ತಿರುವೆ ಮಂಥರೆ? ವಿವಾಹದ ಸಂದರ್ಭಕ್ಕೆ ತಕ್ಕ ಹಾಗೆ ಲೇಪನಾದಿಗಳನ್ನು ಮಾಡು ಎಂದು ನಾನೇ ಅವಳಿಗೆ ಹೇಳಿದ್ದು. ನೀವು ಹೇಳುತ್ತಿರುವುದು ಸರಿ ಮಹಾರಾಣಿ, ಆದರೆ ಯಾವ ವಿವಾಹಕ್ಕೆ ಯಾರ ವಿವಾಹಕ್ಕೆ ಎಷ್ಟರ ಮಟ್ಟಿಗೆ ಅಲಂಕಾರ ಇರಬೇಕೆಂಬ ಸೂಕ್ಷ್ಮ ಅವಳಿಗೆ ಗೊತ್ತಿರಲಿಲ್ಲ. ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ಮನಸ್ಸಿನಲ್ಲಿ ಬೇರೇನನ್ನೋ ಇಟ್ಟುಕೊಂಡು ಇಲ್ಲಿ ಇನ್ನೇನನ್ನೋ ಹೇಳುತ್ತಿರುವಂತಿದೆ. ನಿಜ ಮಹಾರಾಣಿ, ನನ್ನ ಪ್ರಕಾರ ಸ್ವಂತ ಮಗನ ವಿವಾಹಕ್ಕೆ ಹೋಗುವಾಗ ಇರಬೇಕಾದ ಅಲಂಕಾರ ಸಡಗರ ಸವತಿಯ ಮಗನ ವಿವಾಹಕ್ಕೆ ಹೋಗುವಾಗ ಅಗತ್ಯವಿಲ್ಲವೆಂದು ನನಗೆ ಅನಿಸುತ್ತದೆ. ಆದರೆ ಆ ಸಖಿ ನಿಮಗೆ ಮಾಡುತ್ತಿದ್ದ ಅಲಂಕಾರ ಸ್ವಂತ ಮಗನ ವಿವಾಹದಲ್ಲಿ ಭಾಗವಹಿಸುವಂತಿತ್ತು. ಕೌಸಲ್ಯಗೆ ಬೇಕಾದರೆ ಅದನ್ನು ಮಾಡಿಕೊಳ್ಳಲಿ, ನಿಮಗೆ ಅದರ ಅಗತ್ಯವಿಲ್ಲವೆಂಬುದು ನನ್ನ ಭಾವನೆ. ಯಾಕೆ ಮಹಾರಾಣಿ, ನಾನು ಹೇಳಿದ್ದಲ್ಲೇನಾದರೂ ತಪ್ಪಿದೆಯೇ? ಇಲ್ಲ,
ತಪ್ಪನಿಸುತ್ತಿದೆ. ಆದರೆ ಮಂಥರೆ, ರಾಮನ ವಿವಾಹಕ್ಕೆ ನಾನೇಕೆ ಸಂತೋಷದಿಂದ ಸಿಂಗರಿಸಿಕೊಳ್ಳಬಾರದು? ಆದರೆ ಭರತನ ವಿವಾಹ ಆಗಿದ್ದರೆ ನಿಮಗೆ ಈಗಾಗಿರುವಷ್ಟು ಸಂತೋಷ ಆಗಿರುತ್ತಿದ್ದೆ. ಇಲ್ಲ ಇಲ್ಲ, ನನ್ನ ಮಗ ಭರತನ ವಿವಾಹವಾಗಿದ್ದರೆ ಆಗಾಗುತ್ತಿದ್ದ ಸಂತೋಷ ಸಂಭ್ರಮಗಳೇ ಬೇರೆ. ಮತ್ತೆ ಆ ಸಂಭ್ರಮವನ್ನು ಅನುಭವಿಸುವುದು ಬಿಟ್ಟು ರಾಮನ ವಿವಾಹಕ್ಕೆ ಸಿಂಗರಿಸಿಕೊಳ್ಳುತ್ತಿರುವಿರಲ್ಲ. ಆದರೆ ಮಂಥರೆ, ನನ್ನ ಮಗ ಭರತನ ವಿವಾಹ ಈಗ ಆಗುವುದು ಸಾಧ್ಯವೇ? ಖಂಡಿತ ಸಾಧ್ಯವಿದೆ. ಈ ಕುರಿತು ಮಹಾಪ್ರಭುಗಳನ್ನು ಒತ್ತಾಯಿಸಿದರೆ ಹಿಂದೊಮ್ಮೆ ಮಹಾಪ್ರಭುವನ್ನು ರಾಮನಿಗೆ ಸಿಗುವ ಯೋಗವು ನನ್ನ ಮಗ ಭರತನಿಗೂ ಸಿಗಬೇಕು, ಆ ಕೌಸಲ್ಯೆ ಪಡುವ ಸಂಭ್ರಮ ನಾನೂ ಪಡಬೇಕು ಎಂದು ಹೇಳಿದಾಗ ಅದಕ್ಕೆ ಮಹಾಪ್ರಭುಗಳು ಅವಕಾಶ ಬರಲಿ, ಖಂಡಿತ ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರು. ಆ ಅವಕಾಶ ಈಗಲೇ ಯಾಕಾಗಬಾರದು ಮಹಾರಾಣಿ? ಅದು ಸಾಧ್ಯವೇ ಮಂಥರೆ? ಖಂಡಿತ ಸಾಧ್ಯವಿದೆ. ಅಮಾತ್ಯರೇ, ಮಂತ್ರಿ ಮಹೋದಯರು, ಇದು ನನ್ನ ಹಿರಿಯ ಪುತ್ರನ ವಿವಾಹ. ಸ್ವಯಂವರವನ್ನು ಗೆದ್ದು ಪರಾಕ್ರಮವನ್ನು ಪ್ರದರ್ಶಿಸಿ ಕನ್ಯಾರತ್ನವನ್ನು ತನ್ನದಾಗಿಸಿಕೊಂಡ ನನ್ನ ಪ್ರೀತಿ ಪಾತ್ರನಾದ ಪುತ್ರ ರಾಮಚಂದ್ರನ ವಿವಾಹ. ಇದು ಲೋಕೋತ್ತರವಾಗಿ ವೈಭವದಿಂದ ನಡೆಯಿದೆ. ಜನಕ ಮಹಾರಾಜರು ಕೂಡ ತಮ್ಮ ಹಿರಿಯ ಪುತ್ರಿಯ ವಿವಾಹವೆಂದು ಇದನ್ನು ವೈಭವದಿಂದ ಸಂಭ್ರಮದಿಂದ ಆಚರಿಸಲು ಸಜ್ಜಾಗಿರುವುದರಲ್ಲಿ ಸಂಶಯವೇ ಇಲ್ಲ. ಮಿಥಿಲೆಯ ವೈಭವಕ್ಕೆ ಕಮ್ಮಿ ಇಲ್ಲದಂತೆ ಅಯೋಧ್ಯೆಯ ವೈಭವವನ್ನು ಮಿಥಿಲೆಗೆ ಕೊಂಡೊಯ್ಯಬೇಕು. ಆ ಕಾರಣವಾಗಿಯೇ ಈ ಸಭೆ. ನನ್ನ ಆಪ್ತ ಸಚಿವರಾದ ಸುಮಂತ್ರೆ, ಈ ವಿಷಯವಾಗಿ ತಮ್ಮ ಅಭಿಪ್ರಾಯವೇನು? ಮಹಾಪ್ರಭು, ಈ ವಿವಾಹವು ಲೋಕದಲ್ಲೆಲ್ಲ ಪ್ರಸಿದ್ಧಿಯಾಗಬೇಕೆಂದು ನಾವುಗಳು ಕೂಡ ಮಾತನಾಡಿಕೊಂಡಿದ್ದೇವೆ. ಜನಕರಾಜನ ಮಿಥಿಲೆಯ ವೈಭವದ ಬಗ್ಗೆ ಕೇಳಿ ತಿಳಿದಿರುವ ನಾವು ಅಯೋಧ್ಯೆಯ ವೈಭವವು ಅದಕ್ಕಿಂತಲೂ ಮಿಗಿಲಾದದ್ದು ಎಂದು ತೋರಿಸಬೇಕೆಂಬ ಸಂಕಲ್ಪ ಮಾಡಿದ್ದೇವೆ. ಭಲೆ ಅಮಾತ್ಯರೇ, ಭಲೆ. ನಮ್ಮ ಕೋಶಾಗಾರದಲ್ಲಿರುವ ಸಂಪತ್ತು ಎಷ್ಟೇ ಖರ್ಚಾಗಲಿ ಮತ್ತು ರತ್ನ, ವಜ್ರ, ವೈಡೂರ್ಯ, ಒಡವೆಗಳು ಉಡುಗೊರೆಯಾಗಿ ಕಣ್ಣು ಕೋರೈಸುವಂತೆ ನಾವು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು. ನಮ್ಮ ಕುಲಗುರುಗಳು ವಿಶೇಷ ರಥದಲ್ಲಿ ಮಿಥಿಲೆಗೆ ಬಂದು ಅಲ್ಲಿಯ ಭೂಮಿಯನ್ನು ಪಾವನ ಮಾಡಬೇಕು. ಅಯೋಧ್ಯೆಯ ವಿಪ್ರರೆಲ್ಲರೂ ರಾಮಚಂದ್ರನ ಮದುವೆಗೆ ಬಂದು ತಮ್ಮ ವೇದಘೋಷಗಳಿಂದ ರಾಮಚಂದ್ರನ ಮದುವೆಯನ್ನು ಮಂಗಳಕರವಾಗಿಸಬೇಕು. ಮಹಾಪ್ರಭು, ಈಗಾಗಲೇ ಶ್ರೀರಾಮನವರ ವಿವಾಹವನ್ನು ಮಿಥಿಲೆಯಲ್ಲಿ ನಿಶ್ಚಯಿಸಿರುವ ಸುದ್ದಿ ತಿಳಿದು ಅಯೋಧ್ಯೆಯಿಂದ ಮಿಥಿಲೆಯವರೆಗೂ ಜನಸಾಗರವೇ ಹರಿದು ಬರಲು ಸಿದ್ಧವಾಗುತ್ತಿದೆ. ಬರಲಿ ಬರಲಿ. ಪ್ರಜೆಗಳಿಗೆ ರಾಮಚಂದ್ರನ ಮೇಲೆ ಆದರ ಅಭಿಮಾನಗಳು ಎಷ್ಟಿವೆ ಎಂದು ಮಿಥಿಲೆಗೂ ತಿಳಿಯಲಿ. ಜನಕ ಮಹಾರಾಜರಿಗೆ ತಮ್ಮ ಅಳಿಯನಿಗೆ ಪ್ರಜಾಪ್ರೇಮವಿರುವ ವಿಷಯ ತಿಳಿದು ಹೆಮ್ಮೆ ಎನಿಸಲಿ. ರಥ, ತುರಗ, ಪದಾತಿಗಳು ಸಂತೋಷ ಸಂಭ್ರಮಗಳಿಂದ ಮಿಥಿಲಾ ನಗರಕ್ಕೆ ತೆರಳಲಿ. ಸೀತಾರಾಮರ ವಿವಾಹವು ಯುಗ ಯುಗಗಳಲ್ಲಿ ಜನಮಾನಸದಲ್ಲಿ ನಲಿದಾಡಲಿ. ಮಹಾಪ್ರಭುವಿಗೆ ಪ್ರಣಾಮಗಳು. ಅಯೋಧ್ಯೆಯಿಂದ ಸಂದೇಶ ತಂದಿರುವೆ. ಬಾದೂತ, ನಿನ್ನ ಸಂದೇಶಕ್ಕಾಗಿ ನಾವು ಕುತೂಹಲದಿಂದ ಕಾಯುತ್ತಿರುವೆವು. ನಮ್ಮ ಸಂದೇಶವನ್ನು ಅಲ್ಲಿ ಓದಿ ಹೇಳಿದಿ ತಾನೆ? ದಶರಥ ಮಹಾರಾಜರು ತಮ್ಮ ಗುರುಗಳು ಸಚಿವರೊಡನೆ ಸಮಾಲೋಚಿಸಿ ಉತ್ತರವನ್ನು ಹೇಳಿದ್ದೂ ಆಯಿತು. ಏನೆಂದು ಹೇಳಿದರು? ಬೇಗ ತಿಳಿಸು. ದಶರಥ ಮಹಾರಾಜರು
ತಮ್ಮ ಸಕಲ ಪರಿವಾರ ಸಮೇತರಾಗಿ ಮಿಥಿಲೆಗೆ ಆಗಮಿಸಿ ಸೀತಾರಾಮರ ವಿವಾಹವನ್ನು ಅತ್ಯಂತ ಸಂತೋಷದಿಂದ ನಡೆಸಿಕೊಡುತ್ತಾರೆ. ಆಹಾ ಗುರುಗಳೇ, ನಾವು ನಿರೀಕ್ಷಿಸುತ್ತಿದ್ದ ಶುಭ ಸಮಾಚಾರ ಬಂದಾಯಿತು. ಇನ್ನು ಮಿಂಚಿನ ವೇಗದಲ್ಲಿ ವಿವಾಹ ಸಿದ್ಧತೆಗಳನ್ನು ಆರಂಭಿಸಿ. ಸೀತೆ, ನಿನ್ನ ಕಲ್ಯಾಣಕ್ಕೆ ಅಯೋಧ್ಯೆಯಿಂದ ಒಪ್ಪಿಗೆ ಬಂದಾಯಿತು. ಕಲ್ಯಾಣದಲ್ಲಿ ಪಾಲ್ಗೊಳ್ಳಲು ರಾಮನ ಪರಿವಾರದವರೆಲ್ಲರೂ ಶೀಘ್ರದಲ್ಲೇ ಅಲ್ಲಿಂದ ಹೊರಡಲಿದ್ದಾರೆ. ನಿನ್ನ ತಂದೆ ವಿವಾಹದ ಸಿದ್ಧತೆಗಳನ್ನು ಶೀಘ್ರವಾಗಿಯೇ ಮಾಡುತ್ತಿದ್ದಾರೆ. ಸೀತೆ, ನನ್ನಲ್ಲಿದ್ದ ಆತಂಕಗಳೆಲ್ಲವೂ ಅಂದು ನಿನ್ನ ಮಾತುಗಳಿಂದಲೇ ದೂರವಾಗಿದ್ದವು. ಆದರೆ ಇಂದು ನೀನು ಹೇಳಿದಂತೆ ಎಲ್ಲವೂ ನಡೆಯುತ್ತಿದೆಯಲ್ಲ ಎಂದು ಆಶ್ಚರ್ಯವಾಗುತ್ತಿದೆ. ಸೀತೆ, ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲೆ? ಕೇಳಿ ಮಾತಾಶ್ರೀ. ಸೀತೆ, ಇಷ್ಟೊಂದು ನಿರಾತಂಕವಾಗಿ ಆಶಾವಾದಿಯಾಗಿ ನಿನ್ನ ವಿವಾಹದ ಕುರಿತು ನೀನಿರುವೆ ಅಲ್ಲ, ಇದು ನಿನ್ನಿಂದ ಹೇಗೆ ಸಾಧ್ಯವಾಯಿತು? ಕೊಂಚವಾದರೂ ಏನಾಗುತ್ತದೋ ಎಂಬ ಅಧೈರ್ಯವಾಗಲಿ ಚಿಂತೆಯಾಗಲಿ ನಿನ್ನಲ್ಲಿ ಇಲ್ಲವೇ? ರಾಮನೊಂದಿಗೆ ನಿನ್ನ ಮದುವೆ ನಡೆದೇ ತೀರುತ್ತದೆ ಎಂದು ನಿನಗೆ ಮೊದಲೇ ತಿಳಿದಿದ್ದೆ. ಗಿಣಿಗಳು ಎಷ್ಟು ಹೇಳಿದವೋ ಅಷ್ಟೇ ತಿಳಿದಿತ್ತು. ಗಿಣಿಗಳೇ? ಯಾವ ಗಿಣಿಗಳು? ಏನು ಹೇಳಿದವು? ಮಾತಾಶ್ರೀ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಿಂದ ಶುಕರಾಣಿ ಶುಕರಾಜ ಎಂಬ ಜೋಡಿ ಗಿಣಿಗಳು ನಮ್ಮ ಉದ್ಯಾನವನಕ್ಕೆ ಆಗಮಿಸಿದ್ದವು. ಆ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ಮಹಾಕಾವ್ಯದ ಶ್ಲೋಕಗಳನ್ನು ಅವರು ಹೇಳಿದಾಗ ಗಿಣಿಗಳು ಕೇಳಿಸಿಕೊಂಡು ಕಲಿತಿದ್ದವು. ನಮ್ಮ ಉದ್ಯಾನವನದಲ್ಲಿ ಒಮ್ಮೆ ಅವು ಬಂದಾಗ ಶ್ಲೋಕಗಳನ್ನು ಹಾಡಿದಾಗ ನಾನು ಅವುಗಳನ್ನು ಕೆಲವು ಕಾಲ ನನ್ನ ಹತ್ತಿರ ಇರಿಸಿಕೊಂಡು ಸ್ವಲ್ಪ ಕಥೆಯನ್ನು ಕೇಳಿದೆ. ಅದರ ಪ್ರಕಾರ ಪುರುಷೋತ್ತಮನೊಬ್ಬನು ಬಂದೇ ಬರುತ್ತಾನೆ, ಶಿವಧನಸ್ಸನ್ನು ಹೆದೆಯೇರಿಸುತ್ತಾನೆ, ನನ್ನನ್ನು ವರಿಸುತ್ತಾನೆ ಎಂಬ ಆ ಶ್ಲೋಕದ ಮಾತುಗಳ ಬಗ್ಗೆ ನನಗೆ ವಿಶ್ವಾಸವಿತ್ತು. ಹೌದೇ? ಎಂತಹ ಅದ್ಭುತ! ಆ ಗಿಣಿಗಳು ಮುಂದೇನಾಗುತ್ತದೆ ಎಂದು ಹೇಳಿದವೆ? ಮುಂದಿನ ಕಥೆ ಕೇಳುವ ಭಾಗ್ಯ ನನಗುಳಿಯಲಿಲ್ಲ. ಆ ಹೆಣ್ಣು ಗಿಣಿ ತೀರಿಕೊಂಡಿತು. ಪಾಪ. ಹೋಗಲಿ ಬಿಡು ಸೀತೆ, ಮುಂದಿನದೆಲ್ಲ ತಾನಾಗಿಯೇ ತಿಳಿಯುತ್ತದಲ್ಲ. ಕೌಸಲ್ಯ, ಸುಮಿತ್ರ, ರಾಮಚಂದ್ರನ ಕಲ್ಯಾಣಕ್ಕೆ ಅಯೋಧ್ಯೆಯೇ ಮಿಥಿಲೆಯನ್ನು ಸಂಗಮಿಸಿತು. ಸಮರಕ್ಕೆ ಹೊರಡಲು ಸಿದ್ಧವಾದಂತೆ ನಮ್ಮ ಚತುರಂಗಬಲವು ರಾಮಚಂದ್ರನ ಕಲ್ಯಾಣಕ್ಕೆ ಹೊರಡಲು ಸಿದ್ಧವಾಗಿದೆ. ಮಿತಿ ಇಲ್ಲದಷ್ಟು ಧನಕನಕ ವಜ್ರ ವೈಡೂರ್ಯಗಳು ಉಡುಗೊರೆಯಾಗಿ ಕೊಡಲು ಬಂಡಿಯಲ್ಲಿ ತರಲು ಮಹಾತ್ಮರಿಂದ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ವಿವಾಹಕ್ಕೆ ಆಗಮಿಸುತ್ತಿದ್ದಾರೆ. ಹಿಂದೆಂದೂ ಕಂಡರಿಯದ ಸಂತೋಷ ಸಂಭ್ರಮ ನಮ್ಮದಾಗಿದೆ. ಕೌಸಲ್ಯ, ಸುಮಿತ್ರ, ಈಗ ನಿಮಗೇನು ಬೇಕು ಕೇಳಿ. ಜನಕ ಮಹಾರಾಜನ ಮಿಥಿಲೆಯ ರಾಣಿ ವಾಸದ ಸಂಭ್ರಮ ಸಂಪತ್ತನ್ನು ಮೀರಿಸುವ ಸಂಪತ್ತು ನಮ್ಮದಾಗಿದೆ. ಈ ವಿಚಾರ ಅವರಿಗೂ ತಿಳಿದು ಇಂತಹ ಸಂಪದ್ಭರಿತ ಕುಲಕ್ಕೆ ತಮ್ಮ ಮಗಳನ್ನು ಕೊಡಲು ಸಿದ್ಧವಾಗಿದ್ದೀವಲ್ಲ ಎಂದು ಅವರು ಆನಂದ. ಮಹಾಪ್ರಭು, ರಾಮನ ಕಲ್ಯಾಣವಾಗುತ್ತಿರುವುದೇ ನಮಗೆ ಸಂತೋಷದ ವಿಚಾರ. ಅದರ ಮುಂದೆ ಬೇರಾವ ಸಂಪತ್ತೋ ನಮಗೆ ವಿಶೇಷವೆನಿಸುತ್ತಿಲ್ಲ. ಹಾಗೆಯೇ ಅವರು ತಿಳಿದಿರಬಹುದಲ್ಲವೇ? ಹೌದು ಮಹಾಪ್ರಭು, ಕನ್ಯಾರತ್ನ ನಮ್ಮ ಕುಲಕ್ಕೆ ಸೇರುತ್ತಿರುವುದರ ಮುಂದೆ ಮಿಕ್ಕೆಲ್ಲ ರತ್ನ ಸಂಪತ್ತು ಗೌಣ. ಜನಕ ಮಹಾರಾಜನ ಪರಿವಾರವನ್ನು ನಾವು ನಮ್ಮ ಸದ್ಗುಣ ಸಾತ್ವಿಕತೆಯಿಂದ ಅವರ ಮನಸ್ಸನ್ನು ಸಂತೋಷಪಡಿಸುವುದೇ ಹೆಚ್ಚು ಸೂಕ್ತ ಎನಿಸುತ್ತದೆ. ಸರಿ ಸರಿ, ನಿಮ್ಮ ವಿಚಾರವನ್ನು ನಾನು ಒಪ್ಪುತ್ತೇನೆ. ಆದರೆ ನನ್ನ ವಿಚಾರವೂ ಇರಲಿ. ಏಕೆಂದರೆ ಎಲ್ಲರೂ ಗುಣಗ್ರಾಹಿಗಳೇ ಆಗಿರುವುದಿಲ್ಲ.
ಸಂಪತ್ತನ್ನು ಪ್ರೀತಿಸುವವರಿಗೆ ಸಂಪತ್ತನ್ನು ತೋರೋಣ, ಗುಣವನ್ನು ಪ್ರೀತಿಸುವವರಿಗೆ ಗುಣವನ್ನು ಕೊಡೋಣ. ಮಹಾಪ್ರಭುಗಳು ಮನ್ನಿಸಬೇಕು. ಮಹಾಪ್ರಭು, ಒಂದು ಮುಖ್ಯವಾದ ವಿಷಯವಾದುದರಿಂದ ನಾನು ಮಧ್ಯದಲ್ಲಿ ಪ್ರವೇಶಿಸಬೇಕಾಯಿತು. ಮಹಾರಾಣಿ ಕೈಕೆಯವರು ರಾಮನ ವಿವಾಹಕ್ಕೆ ಬರುವುದಿಲ್ಲವೆಂದು ನಿರ್ಧಾರ ಮಾಡಿದ್ದಾರೆ. ಕೈಕೇಯಿ, ಇದೇನಿದು? ನೀನು ಅಲಂಕಾರ ಪ್ರಿಯೆ. ಸದಾ ಸಿಂಗರಿಸಿಕೊಂಡು ಅರಳಿದ ಪುಷ್ಪದಂತೆ ಕಂಗೊಳಿಸುತ್ತಿದ್ದ ನೀ ಹೀಗೆ ಬಾಡಿದ ಹೂವಿನಂತೆ, ಅದು ಇಂತಹ ಉಲ್ಲಾಸದ ಸಮಯದಲ್ಲಿ. ಉಲ್ಲಾಸ, ಉತ್ಸಾಹ, ಸಂಭ್ರಮ ಇದೆಲ್ಲವೂ ನಿಮಗಿದೆ ಅಲ್ಲವೇ? ಅಷ್ಟು ಸಾಕು. ನನಗೇನಾದರೇನಂತೆ, ಯಾರಿಗೆ ನಷ್ಟ? ಯಾರಿಗೆ ಏನಾಗುತ್ತದೋ ಬಿಡುತ್ತದೋ, ಕಷ್ಟವೋ ನಷ್ಟವೋ, ಎಲ್ಲವನ್ನು ಅನುಭವಿಸುವುದು ಏನಿಲ್ಲ ಪ್ರಭು. ದೇವಿ, ನೀನು ನನ್ನ ಹೃದಯದ ಬಡಿತ ಸಮಸ್ಥಿತಿಯಲ್ಲಿಲ್ಲದೆ ಏರುಪೇರಾದರೆ ನಾನು ಉಳಿಯುವುದು ಸಾಧ್ಯವೇ? ಓಹೋ ಪ್ರಭು, ಇಂಥ ಪ್ರೇಮದ ಮಾತುಗಳಿಂದ ಈಗ ನನ್ನನ್ನು ಸಮಾಧಾನ ಪಡಿಸಲು ಸಾಧ್ಯವಿಲ್ಲ. ಸರಿ, ನೀವು ನನ್ನನ್ನು ಹೃದಯ ಎಂದಿರಿ. ಈ ಹೃದಯದ ನೋವನ್ನು ನೀವೇಕೆ ಪರಿಹರಿಸುತ್ತಿಲ್ಲ? ರಾಣಿ, ನಿನ್ನ ನೋವು ನನ್ನ ನೋವು, ನಿನ್ನ ಚಿಂತೆ ನನ್ನ ಚಿಂತೆ. ನಾನು ಸಂತೋಷವಾಗಿರಬೇಕಾದ್ರೆ ನಿನ್ನ ಈ ಚಿಂತೆಯನ್ನು ನಾನು ದೂರ ಮಾಡಲೇಬೇಕು. ಹಾಗಿದ್ದರೆ ನೀವೇಕೆ ನನ್ನ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದೀರಾ? ಓ, ನೀವು ಕೌಸಲ್ಯೆ ಸುಮಿತ್ರೆಯೊಂದಿಗೆ ಮಿಥಿಲಾ ನಗರಕ್ಕೆ ರಾಮಚಂದ್ರನ ವಿವಾಹಕ್ಕೆ ಹೋಗಲು ಸಜ್ಜಾಗುತ್ತಿದ್ದೀರೇನು? ಕೈಕೇಯಿ, ಸ್ವಲ್ಪ ಸಮಾಧಾನವಾಗಿ ಆಲೋಚಿಸಿ ನೋಡು. ರಾಮಚಂದ್ರನ ವಿವಾಹವನ್ನು ನಾನೊಬ್ಬನೇ ನಿಶ್ಚಯಿಸಲಿಲ್ಲ. ಅಲ್ಲದೆ ರಾಮಚಂದ್ರ ಮಿಥಿಲೆಗೆ ಹೋಗುವುದಾಗಲಿ, ಅಲ್ಲಿ ಇಂತಹ ಒಂದು ವಿವಾಹ ಸಂದರ್ಭ ಏರ್ಪಡುವುದಾಗಲಿ ನನ್ನ ಕಲ್ಪನೆಯಲ್ಲಿಯೇ ಇರಲಿಲ್ಲ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಯಜ್ಞ ರಕ್ಷಣೆಗೋಸ್ಕರ ಕರೆದುಕೊಂಡು ಹೋದ ವಿಷಯ ನಿನಗೆ ತಿಳಿದೇ ಇದೆ. ಅಲ್ಲಿಂದ ಅವರು ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ದ ನಂತರವೇ ನನಗೆ ಎಲ್ಲ ವಿಷಯವೂ ಸಾಂಗವಾಗಿ ತಿಳಿಯಿತು. ಈಗ ಜನಕ ಮಹಾರಾಜರು ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ನನ್ನ ಪ್ರತಿಜ್ಞೆಯಂತೆ ವಿವಾಹ ನೆರವೇರುತ್ತದೆ, ತಾವು ಆಗಮಿಸಬೇಕು ಎಂದು. ವಿಶ್ವಾಮಿತ್ರರೇ ಸಮ್ಮತಿಯನ್ನು ನೀಡಿದ್ದಾರೆ. ಅಂತಹ ವಿಶ್ವಾಮಿತ್ರ ಮಹರ್ಷಿಗಳ ಸಮ್ಮುಖದಲ್ಲಿ ನಡೆಯುತ್ತಿರುವ ಈ ಕಾರ್ಯವನ್ನು ನಾವು ಪುರಸ್ಕರಿಸಲೇಬೇಕು. ಕೈಕೇಯಿ, ಒಂದು ವಿಷಯವನ್ನು ಆಲೋಚಿಸಿ. ಭರತನೇ ಮಿಥಿಲೆಗೆ ಹೋಗಿದ್ದರೆ, ಭರತನೇ ಇಂತಹ ಸಾಧನೆಯನ್ನು ಮಾಡಿದ್ದರೆ, ಆಗ ನಾವು ಭರತನ ವಿವಾಹಕ್ಕೆ ಹೋಗಲೇಬೇಕಾಗಿತ್ತಲ್ಲವೇ? ಕೌಸಲ್ಯ, ಸುಮಿತ್ರ ಭರತನ ವಿವಾಹಕ್ಕೆ ಬರಲೇಬೇಕಾಗಿತ್ತಲ್ಲವೇ? ಅದು ಈಗ ಬದಲಾಗಿದೆ ಎಂದು ತಿಳಿದು
ನನ್ನ ಮಗ ಭರತನ ಮದುವೆ ಎಂದಾಗುತ್ತದೆ? ಆಗುತ್ತದೆ. ಗುರು ಹಿರಿಯರ ನಿಶ್ಚಯದಂತೆ ಲಕ್ಷಣವಾದ ಕನ್ಯೆ ಭರತನಿಗೆ ಸಿಗುವುದಾದರೆ ಅದು ಯಾವ ಕ್ಷಣವಾಗಲಿ ನಾನು ಅವರ ವಿವಾಹವನ್ನು ನೆರವೇರಿಸುತ್ತೇನೆ. ನಿನಗೆ ಸಂತೋಷ ಸಂಭ್ರಮ ಆಗುವುದಾದರೆ ಅದರಲ್ಲಿ ನಾನು ಭಾಗಿಯಾಗುತ್ತೇನೆ. ಆದಷ್ಟು ಶೀಘ್ರವಾಗಿ ಈ ಮಂಗಳ ಕಾರ್ಯ ನೆರವೇರಲಿ ಎಂದು ನಾನು ಕೂಡ ಆಶಿಸುತ್ತೇನೆ. ರಾಣಿ, ಒಂದು ನಂಬಿಕೆ ಇದೆ. ಒಂದು ಮಂಗಳ ಕಾರ್ಯ ನಡೆದರೆ ಅದರ ಹಿಂದೆಯೇ ಮತ್ತೊಂದು ಮಂಗಳ ಕಾರ್ಯವೂ ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈಗ ನಿಶ್ಚಯವಾಗಿರುವ ಮಂಗಳ ಕಾರ್ಯಕ್ಕೆ ನೀನು ಸಂಭ್ರಮದಿಂದ ಭಾಗವಹಿಸು. ಆಗ ನೀನು ಅಪೇಕ್ಷೆ ಪಟ್ಟ ಶುಭ ಕಾರ್ಯ ಆದಷ್ಟು ಶೀಘ್ರವಾಗಿ ನೆರವೇರುತ್ತದೆ. ದಯವಿಟ್ಟು ನನ್ನ ಮಾತನ್ನು ಕೇಳು. ಎಲ್ಲರಂತೆ ನೀನೂ ಕೂಡ ರಾಮನ ವಿವಾಹಕ್ಕೆ ಹೊರಡಲು ಸಿದ್ಧಳಾಗ. ಆಯಿತು, ನಾನು ನಿಮ್ಮ ಮಾತನ್ನು ಗೌರವಿಸುತ್ತೇನೆ, ನಂಬಿಕೆ ತೋರುತ್ತೇನೆ. ನಾನೀಗ ವಿವಾಹಕ್ಕೆ ಹೊರಡಲು ಸಿದ್ಧಳಾಗುತ್ತೇನೆ. ಬಹಳ ಸಂತೋಷ ಮಹಾರಾಣಿ, ಬಹಳ ಸಂತೋಷ. ಇದೇನಿದು ಸೀತೆ? ನೀನು ವಿವಾಹಕ್ಕೆ ಸಿದ್ಧವಾಗುವ ಸಂಭ್ರಮದಲ್ಲಿ ನಿನ್ನ ಸಹೋದರಿಯರೊಂದಿಗೆ ವಸ್ತ್ರ ಒಡವೆಗಳ ಆಯ್ಕೆಯ ಸಡಗರದಲ್ಲಿ ತೊಡಗಿರುತ್ತೀ ಎಂದು ನಾನು ಭಾವಿಸಿದರೆ, ನೀನು ಇಲ್ಲಿ ಒಬ್ಬಳೇ ಈ ಸಸ್ಯಗಳೊಂದಿಗೆ ಸಂಭಾಷಿಸುತ್ತಾ ಕುಳಿತಿರುವೆಯಲ್ಲ? ಮಾತಾಶ್ರೀ, ನಾನು ವಿವಾಹವಾಗಿ ಹೋದ ಬಳಿಕ ಈ ಗಿಡಮರಗಳಿಂದಲೂ ದೂರ ಆಗುತ್ತೇನೆ. ಅದಕ್ಕೆ ಇವುಗಳ ಹತ್ತಿರ ಕೆಲವು ಕಾಲ ಇರಲು ಬಂದೆ. ಸೀತೆ, ನಿನ್ನ ಈ ಪ್ರಕೃತಿಯ ಪ್ರೇಮ ಅನನ್ಯವಾದುದು. ರಾಜಕುಮಾರಿಯಾದ ನೀನು ಅರಮನೆಯ ವೈಭವದ ಮುತ್ತು ರತ್ನಗಳಲ್ಲಿ ಹೆಚ್ಚಾಗಿ ಬೆರೆಯುವುದಕ್ಕಿಂತ ಈ ನಂದನವನದಲ್ಲಿ ನಿಸರ್ಗ ಸೌಂದರ್ಯದಲ್ಲಿ ಸಸ್ಯಗಳ ನಡುವೆ ಇರಲು ಹೆಚ್ಚು ಬಯಸುತ್ತೀಯಲ್ಲವೇ? ಎಷ್ಟೆಂದರೂ ನೀನು ಭುವಿಯಲ್ಲಿ ದೊರೆತವಳಲ್ಲವೇ? ಆದ್ದರಿಂದ ಈ ಭೂಮಿಯ ಸಸ್ಯ ಸಂತತಿಯ ಜೊತೆ ಇರೋದು ನಿನಗೆ ಹೆಚ್ಚು ಪ್ರಿಯ ಅಲ್ಲವೇ? ಮಾತಾಶ್ರೀ, ಮುತ್ತು ರತ್ನಗಳ ಸಂಪತ್ತಿಲ್ಲದೆ ಎಷ್ಟೋ ಜನ ಸಂತೋಷದಿಂದ ಜೀವಿಸುತ್ತಾರೆ. ಆದರೆ ಇಂಥ ನಿಸರ್ಗ ಸಂಪತ್ತಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ. ಬಣ್ಣ ಬಣ್ಣದ ಹೂವುಗಳು, ಹಚ್ಚ ಹಸಿರಿನ ಸಸ್ಯಗಳ ಸೌಂದರ್ಯವೇ ನನಗೆ ಒಡವೆಗಳಿಗಿಂತ ಹೆಚ್ಚು ಸುಂದರವೆನಿಸುತ್ತದೆ. ಸೀತೆ, ನಿನಗೆ ಅರಮನೆಯಲ್ಲಿ ಇರುವುದಕ್ಕಿಂತ ವನಗಳಲ್ಲಿ ಆಶ್ರಮಗಳಲ್ಲಿ ವಿಹರಿಸುವುದೇ ನನಗೆ ಹೆಚ್ಚು ಪ್ರಿಯ ಎಂದು ನಿನ್ನ ಪತಿಯ ಎದುರು ಹೇಳಿಕೊಳ್ಳಬೇಡ. ಏಕೆಂದರೆ ಹಿರಿಯ ಪುತ್ರನಾದ ರಾಮಚಂದ್ರನ ಪತ್ನಿಯಾಗುವ ನೀನು ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾಗಬೇಕಾಗುತ್ತದೆ. ನೀನು ಪಟ್ಟ ಮಹಿಷಿಯಾಗಬೇಕಾಗುತ್ತದೆ. ಈ ನಿನ್ನ ವನ ಸಂಚಾರವನ್ನು 2 ದಿನ ನಿನ್ನ ವಿವಾಹಕ್ಕೆ ಮುನ್ನ ಎಷ್ಟು ಬೇಕಾದರೂ ತೀರಿಸಿಕೊ, ನಾನು ಬೇಡ ಎನ್ನುವುದಿಲ್ಲ. ಆದರೆ ಇಲ್ಲಿಯೇ ಕುಳಿತುಕೊಳ್ಳಬೇಡ. ಆದಷ್ಟು ಬೇಗ ಸಿಂಗರಿಸಿಕೊಳ್ಳಲು ಬಾ, ತಿಳಿಯುತ್ತೆ? ಆಗಲಿ ಮಾತಾಶ್ರೀ. ಮಹರ್ಷಿ, ಕುಲಗುರುಗಳೇ, ತಮ್ಮ ಮಾರ್ಗದರ್ಶನ ಅನುಗ್ರಹದಿಂದ ಅಯೋಧ್ಯೆಯನ್ನು ಉತ್ತರಿಸಿದ್ದೀನಿ. ಈಗ ನನ್ನ ಹಿರಿಯ ಮಗನಾದ ರಾಮಚಂದ್ರನ ವಿವಾಹಕ್ಕೆ ತಾವು ಉಪಸ್ಥಿತರಿದ್ದು ಅವನನ್ನು ಅನುಗ್ರಹಿಸಿ ಮಾರ್ಗದರ್ಶನ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮಹಾರಾಜ ದಶರಥ, ಆ ದೈವಾನುಗ್ರಹವು ಅತ್ಯಂತ ದೊಡ್ಡದು. ಅದು ನಿನಗೆ ಲಭಿಸಿರುವಾಗ ಬೇರೆ ಅನುಗ್ರಹವು ಆ ಚಂದನಲ್ಲಿರುವ ತಾರೆಯ ಬೆಳಕಿನಂತೆ
ಆ ದೇವರೇ ನಿನಗೆ ಒಲಿದಿರುವಾಗ ಈಗ ನಡೆಯುವ ಈ ಶುಭ ಕಾರ್ಯವು ಆ ದೇವರ ಕಾರ್ಯವೆಂದೇ ನೀನು ತಿಳಿಯಬೇಕು. ಎಲ್ಲವೂ ಸುಸೂತ್ರವಾಗಿ ನಡೆಯುವುದು. ನೀನೀಗ ನಿನ್ನ ಪರಿವಾರದೊಡನೆ ಮಿಥಿಲೆಗೆ ತೆರಳುವ ಆಲೋಚನೆಯನ್ನು ಮಾಡಬೇಕು. ನಾನು ಸದಾ ನಿನ್ನೊಡನೆ ಇದ್ದೇ ಇರುತ್ತೇನೆ. ಎಲ್ಲವೂ ಶುಭವಾಗುವುದು. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಈಗ ತಮಗಾಗಿ ಪ್ರತ್ಯೇಕವಾಗಿ ಸಿದ್ಧವಾಗಿರುವ ರಥದಲ್ಲಿ ತಾವು ಆಸೀನರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ನಾನು ನನ್ನ ಪರಿವಾರದವರು ಮಿಕ್ಕ ರಥಗಳಲ್ಲಿ ಬರುತ್ತೇವೆ. ಹಾಗೇ ಆಗಲಿ. ಶುಭಮಸ್ತು. ಗುರುವರ್ಯ, ನಮೋ ನಮಃ. ಇಷ್ಟಾರ್ಥ ಪ್ರಾಪ್ತಿರಸ್ತು. ದಶರಥ ಪುತ್ರರೇ, ಜನಕನ ಪರಿವಾರದಲ್ಲಿದ್ದ ಅನುಮಾನವು ತಮ್ಮನ್ನೂ ಕಾಡುತ್ತಿದೆಯೇ? ಸಲ್ಲದು. ಅನುಮಾನಕ್ಕೆ ಪರಿಹಾರವೂ ಸಿಕ್ಕಾಗಿದೆ. ತಂದೆಯ ಸಮ್ಮತಿ ಇಲ್ಲದೆ ಶ್ರೀರಾಮಚಂದ್ರನು ಯಾವುದೇ ಕಾರ್ಯಗಳನ್ನು ಕೈಗೊಳ್ಳುವುದಿಲ್ಲ. ಪಿತೃವಾಕ್ಯ ಪಾಲನೆಯನ್ನು ಆದರ್ಶವನ್ನಾಗಿ ಬೆಳೆಸಿಕೊಂಡವನು ಶ್ರೀರಾಮಚಂದ್ರ ಎಂಬ ಮಾತು ಜನಜನಿತವಾಗಿದೆ. ಒಂದೊಮ್ಮೆ ಜನಕ ಮಹಾರಾಜನು ವಿವಾಹಕ್ಕೆ ಸಮ್ಮತಿಯನ್ನು ಸೂಚಿಸದಿದ್ದರೆ ಶ್ರೀರಾಮಚಂದ್ರನು ಸೀತಾ ಸ್ವಯಂವರವನ್ನು ನಿರಾಕರಿಸುತ್ತಾನೆ ಎಂಬ ಅನುಮಾನ ಎಲ್ಲರನ್ನೂ ಕಾಡುತ್ತಿದೆ. ಆದರೆ ಈಗ ಆ ಅನುಮಾನಕ್ಕೆ ಪರಿಹಾರ ಸಿಕ್ಕಾಗಿದೆ. ಜನಕ ಮಹಾರಾಜನು ಸಂದೇಶವಾಹಕನೊಬ್ಬನನ್ನು ಅಯೋಧ್ಯೆಗೆ ಕಳಿಸಿ ಇಲ್ಲಿ ನಡೆದ ಎಲ್ಲ ವೃತ್ತಾಂತಗಳನ್ನು ದಶರಥ ಮಹಾರಾಜನ ಗಮನಕ್ಕೆ ತಂದಿದ್ದಾನೆ. ವಿಷಯವನ್ನು ತಿಳಿದ ದಶರಥ ಮಹಾರಾಜನು ಸಂಪ್ರೀತನಾಗಿ ವಿವಾಹಕ್ಕೆ ಸಮ್ಮತಿಯನ್ನು ಸೂಚಿಸಿ ಸಕಲ ಪರಿವಾರದವರೊಡನೆ ಅಯೋಧ್ಯೆಯಿಂದ ಮಿಥಿಲೆಯ ಕಡೆಗೆ ಪ್ರಯಾಣ ಬೆಳೆಸಿದ್ದಾನೆ. ಈ ವಿಷಯವು ತಮಗೆ ಸಂತೋಷವನ್ನುಂಟು ಮಾಡಿದೆ ಎಂದು ನಾನು ಭಾವಿಸುತ್ತೇನೆ. ಗುರುಗಳೇ, ತಾವು ತ್ರಿಕಾಲ ಜ್ಞಾನಿಗಳು, ಎಲ್ಲವನ್ನೂ ತಿಳಿದವರು. ನನ್ನ ತಂದೆ ತಾಯಿ ಗುರು ಹಿರಿಯರು ಸಂತೋಷ ಪಡುವಂತಹ ಯಾವುದೇ ಕಾರ್ಯವು ನನ್ನಿಂದಾದರೆ ಅದು ನನ್ನ ಭಾಗ್ಯವೇ. ಸಹೋದರನಿಂದ ಸಂತೋಷ ಹೊಂದದೇ ಇರುವವರು ಎಂದರೆ ದುರ್ಜನರು, ಅಧರ್ಮಿಗಳು, ರಾಕ್ಷಸರು ಅಲ್ಲವೇ ಗುರುಗಳೇ? ಲೋಕ ಕಲ್ಯಾಣಾರ್ಥವಾಗಿ ಮುಂದೆ ಜರುಗಬಹುದಾದ ಅನೇಕ ಸಂಗತಿಗಳಲ್ಲಿ ಸಜ್ಜನರು ಸಂತೋಷವನ್ನು, ದುಷ್ಟರು ಕಷ್ಟಗಳನ್ನು ಅನುಭವಿಸುವುದನ್ನು ನೀವೇ ಕಣ್ಣಾರೆ ಕಾಣುತ್ತೀರಿ. ವಿಜಯೀ ಭವ. ಗುರುಗಳೇ, ಅಯೋಧ್ಯಾಪತಿಯಾದ ದಶರಥ ಮಹಾರಾಜರು ತಮ್ಮ ಪರಿವಾರ ಹಾಗೂ ಚತುರ್ಬಲದೊಂದಿಗೆ ಮಿಥಿಲಾ ನಗರವನ್ನು ಸಮೀಪಿಸುತ್ತಿರುವ ವಿಚಾರವನ್ನು ನಮ್ಮ ರಾವುತರು ಬಂದು ತಿಳಿಸಿರುತ್ತಾರೆ. ಇನ್ನು ಕೆಲವೇ ಸಮಯದಲ್ಲಿ ಅವರನ್ನು ಸ್ವಾಗತಿಸಲು ನಾವು ಮಹಾದ್ವಾರಕ್ಕೆ ತೆರಳಬೇಕಾಗಿದೆ. ಮಹಾರಾಜ, ರಘುವಂಶ ಕುಲದೀಪಕನು ವಸಿಷ್ಠರಂತಹ ಬ್ರಹ್ಮರ್ಷಿಗಳೊಂದಿಗೆ ಆಗಮಿಸುವಾಗ ಅವರಿಗೆ ನಮ್ಮ ವಿಶೇಷವಾದ ಭಕ್ತಿ ಗೌರವಗಳು ಸಲ್ಲಬೇಕಾಗುತ್ತದೆ. ಹೌದು ಮಹಾಪ್ರಭು. ಅಂತಹ ಮಹಾಮಹಿಮರಿಗೆ ಸ್ವಾಗತ, ಊಟೋಪಚಾರಗಳಲ್ಲಿ ಯಾವುದೇ ಲೋಪದೋಷವಿಲ್ಲದಂತೆ ನಾವು ಸಕಲ ಎಚ್ಚರಿಕೆಯಿಂದ ವ್ಯವಸ್ಥೆಗಳನ್ನು ಮಾಡುವುದು ಅತ್ಯಂತ ಅವಶ್ಯಕ. ಮಹಾರಾಣಿ, ಈ ವಿಚಾರದಲ್ಲಿ ನೀನು ನಿಶ್ಚಿಂತೆಯಿಂದಿರು. ನಮ್ಮ ಸಕಲ ರಾಜ ಪರಿವಾರವು, ಮಂತ್ರಿವರಿಯರು, ಅಧಿಕಾರ ವರ್ಗವು ಹಗಲಿರುಳು ಅತಿಥಿಗಳ ಬೀಗರ ಸೇವೆ ಮಾಡಿ ಅವರ ಅಗತ್ಯಗಳನ್ನು ಪೂರೈಸಿ ಈ ವಿವಾಹ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ದಶರಥ ಮಹಾರಾಜರ ಪರಿವಾರವು ನಗರದ ಮಹಾದ್ವಾರದ ಬಳಿ ಬಂದಿದೆ. ಬಹಳ ಸಂತೋಷ. ಗುರುಗಳೇ, ನಾವು ಅವರನ್ನು ಸ್ವಾಗತಿಸಲು ಇನ್ನು ತೆರಳೋಣ.
ಬಂದಿರಾ? ಹೌದು ಸಹೋದರಿ, ನಿನ್ನ ಮದುವೆ ವಿಚಾರವಾಗಿ ಏನೇನು ಕೆಲಸ ಕಾರ್ಯಗಳು ನಡೆಯುತ್ತಿದೆ ಎಂದು ತಿಳಿದುಕೊಂಡು ನಿನಗೆ ತಿಳಿಸಲು ಬಂದೆವು. ಆದರೆ ನೀನು ಹೂಮಾಲೆಯನ್ನು ಕಟ್ಟುತ್ತಾ ಯಾವುದೋ ಕನಸು ಕಾಣುತ್ತಿರುವೆ. ಯಾವುದೂ ಕನಸಲ್ಲ, ರಾಮಚಂದ್ರನ ಕನಸು. ರಾಮಚಂದ್ರನ ಕೊರಳಿಗೆ ಈ ಹೂಮಾಲೆಯನ್ನು ತೊಡಿಸುವ ಕನಸು. ನಿಜ ನಿಜ. ನಮ್ಮ ಸಹೋದರಿ ಸೀತೆ ತಾನೇ ತನ್ನ ಕೈಯಾರೆ ಕಟ್ಟಿದಂತಹ ಮಾಲೆಯನ್ನು ಪತಿದೇವರಿಗೆ ತೊಡಿಸಲು ಈ ಮಾಲೆಯನ್ನು ಕಟ್ಟುತ್ತಿರುವಳು. ಮಾಲೆ ಕಟ್ಟುತ್ತಾ ಕಟ್ಟುತ್ತಾ ವರನ ಕೊರಳಿಗೆ ತೊಡಿಸುವ ಕನಸು. ನೀವು ಏನೇನೋ ಸಲ್ಲದ್ದನ್ನೆಲ್ಲ ಹೇಳುತ್ತಿರುವಿರಿ. ವಿವಾಹ ಆಗುವ ಯಾರೇ ಆದರೂ ಪತಿಯ ಗೃಹದಲ್ಲಿ ಹೇಗಿರಬೇಕು ಎಂದು ಆಲೋಚಿಸುವುದು ಸಹಜ ತಾನೇ? ಓಹೋ, ಹಾಗಾದರೆ ಪತಿಯ ಜೊತೆ ಸುಖ ಸಂತೋಷದ ಕನಸುಗಳನ್ನು ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರಗಳನ್ನು ಯೋಚಿಸುತ್ತಿರುವಿರಿ ಎನ್ನಿ. ಪತಿಯ ಗೃಹದಲ್ಲಿ ಅತ್ತೆ, ಮಾವ, ವಾರಗಿತ್ತಿಯರು, ಭಾವಂದಿರು ಎಲ್ಲರೂ ಇರುತ್ತಾರಲ್ಲವೇ? ಅವರೊಂದಿಗೆ ಸಾಮರಸ್ಯದಿಂದ ಬಾಳಬೇಕಲ್ಲವೇ? ನಿಜ ನಿಜ ಸಹೋದರಿ, ನಿನಗೆ ಬಹಳ ಮುಂದಾಲೋಚನೆ. ನಾವು ಬರೀ ವರನ ಬಗ್ಗೆ ಮಾತ್ರ ಯೋಚಿಸಿದೆವು. ಸೀತೆ ತನ್ನ ಅತ್ತೆ ಮಾವನ ಬಗ್ಗೆ ಯೋಚಿಸುತ್ತಾಳೆ. ಮಾವನಿಗಿಂತ ಹೆಚ್ಚಾಗಿ ಅತ್ತೆಯ ಬಗ್ಗೆ ಯೋಚಿಸಬೇಕು. ಏಕೆಂದರೆ ಅತ್ತೆಯ ಜೊತೆ ಸೌಹಾರ್ದದಿಂದಿದ್ದರೆ ಅವರ ಮಗನ ಜೊತೆ ಬಾಳು ಸರಾಗವಲ್ಲವೇ? ಹಾಗಾದರೆ ಸೀತೆ ಅತ್ತೆ ಕೌಸಲ್ಯ ದೇವಿಯವರ ಗುಣ ಹೇಗೆ? ಅದು ಅವರು ಇಲ್ಲಿಗೆ ಬಂದಾಗ ನಿಮಗೆ ತಿಳಿಯುತ್ತದೆ. ಸಹೋದರಿ, ಅವರೆಲ್ಲರೂ ಇಲ್ಲಿಗೆ ಬಂದಾಯಿತು. ಅಪ್ಪಾಜಿಯವರು ಅವರ ಸ್ವಾಗತಕ್ಕೆ ತೆರಳಿದ್ದಾರೆ. ಧರ್ಮ ಪ್ರೇಮಗಳ ಆಶ್ರಯಧಾಮ, ಜನಕರ ಮಿಥಿಲೆಯ ಸಂಭ್ರಮ, ಸತ್ಯಸಂಧರ ದಾನಶೂರರ ರಘುಕುಲ ವಂಶಜರ ಆಗಮ, ಕೋಶಲ ದೇಶವು ವಿದೇಹ ಸಿರಿಯಲಿ ಬೆರೆಯುವ ಅಪೂರ್ವ ಸಂಗಮ, ವಸಿಷ್ಠ ಮಹರ್ಷಿಗಳು ದಯಮಾಡಿಸಬೇಕು. ಆಸೀನರಾಗಿ. ಸುಮೇಧ,
ಅಯೋಧ್ಯೆಯ ಮಹಾರಾಣಿಯರನ್ನ ನಮ್ಮ ಅರಮನೆಯ ವಿಶ್ರಾಂತ ಗೃಹಕ್ಕೆ ಕರೆದುಕೊಂಡು ಹೋಗು. ಆಗಲಿ ಪ್ರಭು. ಅಮಾತ್ಯರೇ, ಪ್ರಭು, ರಘುವಂಶದ ರಾಜಕುಮಾರರನ್ನು ನಮ್ಮ ವಿಶೇಷ ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋಗಿ. ಅಪ್ಪಣೆ ಪ್ರಭು. ಬ್ರಹ್ಮರ್ಷಿಗಳಾದ ವಶಿಷ್ಠ ಮಹರ್ಷಿಗಳಿಗೆ ನಮೋ ನಮಃ. ಮಹರ್ಷಿ, ತಮ್ಮ ಪಾದಧೂಳಿಯಿಂದ ಈ ಮಿಥಿಲಾ ನಗರವು ಪಾವನವಾಯಿತು. ಅಯೋಧ್ಯೆಯ ಅರಸರಾದ ದಶರಥ ಮಹಾರಾಜರಿಗೆ ಸ್ವಾಗತ, ಸುಸ್ವಾಗತ. ಮಹಾರಾಜ, ತಾವು ಈ ಕಲ್ಯಾಣ ಕಾರ್ಯಕ್ಕೆ ಆಗಮಿಸಿರುವುದರಿಂದ ನಮ್ಮ ಈ ಮಿಥಿಲಾ ನಗರದ ಕೀರ್ತಿಯು ಇಮ್ಮಡಿಯಾಯಿತು. ಯಾವುದೋ ಪೂರ್ವ ಜನ್ಮದ ಪುಣ್ಯ ವಿಶೇಷಗಳಿಂದ ನೀವುಗಳು ನಮಗೆ ಲಭಿಸಿದ್ದೀರಿ. ಮಹಾರಾಜ, ತಮ್ಮ ಪುತ್ರರ ಶೌರ್ಯ ಪರಾಕ್ರಮವನ್ನು ಕಂಡು ನಾನು ಅತ್ಯಂತ ತೃಪ್ತನಾಗಿದ್ದೇನೆ. ಮಹಾರಾಜ, ನಾಳೆ ಪ್ರಾತಃ ಕಾಲ ವಿವಾಹದ ವಿಧಿವಿಧಾನಗಳು ನಡೆಯಲ್ಪಡುತ್ತವೆ. ಅದಕ್ಕೆ ಮುಂಚಿತವಾಗಿ ನಾವೊಂದು ಯಜ್ಞ ಕಾರ್ಯವನ್ನು ಪ್ರಾರಂಭಿಸಬೇಕೆಂದು ಮನಸ್ಸು ಮಾಡಿದ್ದೇವೆ. ಆ ಯಜ್ಞ ಕಾರ್ಯದ ನಂತರ ವಿವಾಹ ಕಾರ್ಯಕ್ರಮಗಳು ಮುಂದುವರಿಯುವುದು. ಅದು ತಮ್ಮ ಸಮ್ಮುಖದಲ್ಲಿ. ಜನಕ ಮಹಾರಾಜರೇ, ಕನ್ಯೆ, ಗೋವು ಮುಂತಾದವುಗಳೆಲ್ಲವೂ ಪ್ರತಿಗ್ರಹಗಳು, ಧಾನಿಗಳ ಅಧೀನದಲ್ಲಿರ್ತಕ್ಕವು ಎಂಬ ಆರ್ಯೋಕ್ತಿಯನ್ನು ನಾನು ಕೇಳಿದ್ದೇನೆ. ಈಗ ಕನ್ಯಾದಾನವನ್ನು ಮಾಡುತ್ತಿರುವವರು ತಾವಾಗಿರುವುದರಿಂದ ಧರ್ಮಜ್ಞರಾದ ತಮ್ಮ ಸಲಹೆಯಂತೆ ತಾವು ಹೇಗೆ ಹೇಳುತ್ತೀರೋ ಹಾಗೆ ನಡೆದುಕೊಳ್ಳುವುದು ನಮ್ಮ ಧರ್ಮ. ಆಹಾ ಮಹಾರಾಜ, ತಮ್ಮ ಮಾತಿನಲ್ಲಿರುವ ಧರ್ಮ ವಿನಯ ಕಂಡು ನನಗೆ ಅತೀವ ಆನಂದ ಉಂಟಾಗಿದೆ. ಕೊಟ್ಟ ಮಾತಿನಂತೆ ನಡೆಯುವುದು ನಮ್ಮ ಧರ್ಮವೂ ಆಗಿದೆ. ಹಾಗೆ ನೋಡಿದರೆ ನಮ್ಮ ಕುಮಾರಿಯನ್ನು ನಿಮ್ಮ ಪುತ್ರ ರಾಮಚಂದ್ರ ತನ್ನ ಶೌರ್ಯದಿಂದಲೇ ಗೆದ್ದಿದ್ದಾನೆ. ಈಗ ತಾನೇ ಪ್ರಯಾಣ ಮಾಡಿ ಬಂದಿದ್ದೀನಿ. ನಮ್ಮ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿಯನ್ನು ಪಡೆದು ನಮ್ಮ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಬೇಕು. ನಾಳೆಯ ದಿನ ನಡೆಯುವ ಕಲ್ಯಾಣ ಕಾರ್ಯಕ್ಕೆ ತಮ್ಮ ನೇತೃತ್ವ ಬಹಳ ಮುಖ್ಯವಾಗಿದೆ. ಹಾಗೇ ಆಗಲಿ ಮಹಾರಾಜ.